ಆತ್ಮೀಯರೇ, ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ವಿಮೆನ್ ಆಫ್ ಹೋಪ್ ಎಂಬ ಆಧ್ಯಾತ್ಮಿಕ ಕನ್ನಡ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಮುಖಾಂತರವಾಗಿ ಕರ್ತನು ನಿಮ್ಮ ಜೀವಿತದಲ್ಲಿ ಶಾಂತಿ, ಸಮಾಧಾನ, ಸಂತೋಷ, ನೆಮ್ಮದಿಯನ್ನು ಉಂಟು ಮಾಡಲಿ. ಈ ಸಂದೇಶಗಳು ನಿಮ್ಮ ಜೀವಿತದಲ್ಲಿ ಹೊಸ ಉತ್ಸಾಹವನ್ನು, ಉತ್ತಮ ಚಿಂತನೆಗಳನ್ನು ಮೂಡಿಸಲಿ. ನಾವು ನಿಮಗಾಗಿ ಪ್ರಾರ್ಥಿಸುತ್ತೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಸ್ನೇಹಿತರೆ, ನಾನು ರೂಪ. ನಿಮ್ಮಲ್ಲಿ ಒಂದು ಪ್ರಶ್ನೆ ಕೇಳೋಣ. ಒಂದು ವೇಳೆ ನಿಮಗೆ ಲಿಂಗವನ್ನು ಆಯ್ಕೆ ಮಾಡುವ ಅವಕಾಶ ಸಿಕ್ಕಿದ್ರೆ ನೀವು ಹೆಂಗಸರಾಗಿಯೇ ಇಡೀ ಜೀವನ ಇರಲು ಇಚ್ಛಿಸುತ್ತೀರಾ? ಹೆಂಗಸರಾಗಿರುವುದು ನಿಮಗೆ ಒಂದು ಗೌರವವೇ ಅಥವಾ ಭಾರವೇ? ನಮಸ್ಕಾರ ಸ್ನೇಹಿತರೆ, ವಿಮೆನ್ ಆಫ್ ಹೋಪ್ಗೆ ಸ್ವಾಗತ. ನಾನು ರೂಪ ಮತ್ತು ರೇಖಾ ನನ್ನ ಜೊತೆ ಇದ್ದಾರೆ. ಇಂದು ನಾವು ಹೆಂಗಸರು ತಮ್ಮನ್ನು ತಾವು ಹೇಗೆ ನೋಡ್ತಾರೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ನಮ್ಮ ಮೌಲ್ಯವನ್ನ ನಾವು ಹೇಗೆ ಅರ್ಥ ಮಾಡ್ಕೊಳ್ತೀವಿ? ಏಕೆ ಕೆಲವೊಮ್ಮೆ ನಾವು ನಮ್ಮನ್ನ ತಳಮಟ್ಟದಲ್ಲಿಟ್ಕೊಂಡು ನೋಡ್ತೇವೆ ಎಂಬುದನ್ನು ಚರ್ಚಿಸೋಣ. ಮತ್ತು ಇವುಗಳ ನಡುವೆ ನಮ್ಮ ಸೃಷ್ಟಿಕರ್ತನಾದ ದೇವರು ನಮ್ಮ ಬಗ್ಗೆ ಹೇಗೆ ಎಚ್ಚರಿಕೆಯಿಂದ ಇದ್ದಾನೆ ಎಂಬುದನ್ನು ನೋಡೋಣ. ನಮಸ್ಕಾರ, ನಾನು ರೇಖಾ. ರೂಪ ಅನೇಕ ಮಹಿಳೆಯರ ಜೀವನದಲ್ಲಿ ಸಂತೋಷವಿಲ್ಲದೆ ಕುಗ್ಗಿ ಹೋಗಿರುವ ಅನುಭವವನ್ನು ಹೊಂದಿರ್ತಾರೆ. ಯಾಕಂದರೆ ಅವರು ತಮ್ಮನ್ನು ತಾವು ಅಷ್ಟಾಗಿ ಬೆಲೆ ಮಾಡಿಕೊಂಡಿಲ್ಲ. ಅವರ ಮನಸ್ಸಿನಲ್ಲಿ ಹಲವಾರು ತಪ್ಪು ನಂಬಿಕೆಗಳಿರ್ತವೆ. ನೀವು ಕೆಲವೊಮ್ಮೆ ಅಸಮರ್ಥರಂತೆ ಭಯ ಅಥವಾ ಆತಂಕ ಅನುಭವಿಸ್ತಿದ್ದೀರಾ? ನೀವು ಏನಾದರೂ ಸರಿಯಾಗಿ ಮಾಡ್ತಿಲ್ಲ ಅಂತ ಭಾವಿಸ್ತಿದ್ದೀರಾ? ಅಥವಾ ನಾನು ಹೆಣ್ಣಾಗಿಯೇ ಹುಟ್ಟಬಾರ್ದಾಗಿತ್ತು ಎಂದು ಬಯಸಿದ್ರೆ? ಒಂದು ವೇಳೆ ನೀವು ಈ ಭಾವನೆಗಳನ್ನು ಹೊಂದಿದರೆ ನೀವೊಬ್ಬರೇ ಅಲ್ಲ, ನಾನು ಕೂಡ ಕೆಲವೊಮ್ಮೆ ಹಾಗೇ ಭಾವಿಸಿದ್ದೀನಿ. ಕೆಲವು ಮಾನದಂಡಗಳಿಗೆ ಸರಿ ತೂಗ್ತೀನಿ ಅಂತ ಅನ್ನಿಸ್ತಾ ಇರಲಿಲ್ಲ. ನಾವು ಇತರರಿಗಿಂತ ಕಡಿಮೆ ಎಂದು ಭಾವಿಸೋದು ಎಷ್ಟು ನೋವುಂಟು ಮಾಡ್ತದಲ್ವೇ? ಸ್ವಾಭಿಮಾನ ಎಂಬ ಪದ ಕೇಳಿದ್ದೀರಾ? ಅದು ನಮ್ಮ ಬಗ್ಗೆ ನಮಗೆ ಇರುವ ಭಾವನೆ ಮತ್ತು ನಂಬಿಕೆ. ನಾವು ಆರೋಗ್ಯಕರ ಸ್ವಾಭಿಮಾನ ಮತ್ತು ಸ್ವಯಂ ಅರಿವನ್ನು ಹೊಂದಿರುವಾಗ ನಾವು ನಮ್ಮನ್ನು ನಿಜವಾಗಿಯೂ ಗೌರವಿಸ್ತೇವೆ. ನಾವು ನಿಜವಾಗಿಯೂ ಯಾರೆಂದು ಅರಿತುಕೊಳ್ತೇವೆ. ಇದರರ್ಥ ನಾವು ಸ್ವಾರ್ಥ ಅಥವಾ ಹೆಮ್ಮೆ ಪಡುತ್ತೇವೆ ಎಂದಲ್ಲ. ನಾವು ಯಾರೆಂಬುದರ ಬಗ್ಗೆ ನಿಜವಾದ ಚಿತ್ರಣವಾಗಿದೆ. ಕೆಲವು ಸಕಾರಾತ್ಮಕ ಸ್ವಯಂ ಮಾತುಗಳನ್ನಾಡಲು ಇದು ಸಹಾಯಕವಾಗಿದೆ. ಉದಾಹರಣೆಗೆ, ನಾನು ಒಳ್ಳೆಯವನೆಂದು ನನಗೆ ತಿಳಿದಿದೆ ಮತ್ತು ಯಾವುದಾದರೂ ಹಿಂಜರಿಯುವಿಕೆಯ ವಿಷಯದಲ್ಲಿ ಸಹಾಯ ಬೇಕು ಎಂದು ಕೇಳಬಹುದು. ನಾವು ಇತರರಿಗಿಂತ ಪರಿಪೂರ್ಣ ಅಥವಾ ಉತ್ತಮರು ಎಂದು ನಾವು ಭಾವಿಸುತ್ತೇವೆಂದಲ್ಲ. ಆದರೆ ಇದರರ್ಥ ನಾವು ನಮ್ಮನ್ನು ಒಪ್ಪಿಕೊಳ್ಳುತ್ತೇವೆ ಮತ್ತು ನಮ್ಮ ಬಗ್ಗೆ ಕಾಳಜಿ ವಹಿಸುತ್ತೇವೆ. ಒಂದು ವೇಳೆ ನೀವು ನಿಷ್ಪ್ರಯೋಜಕ ಎಂದು ನೀವು ನಿರಂತರವಾಗಿ ಭಾವಿಸಿದರೆ ನಿಮಗೆ ಕಡಿಮೆ ಸ್ವಾಭಿಮಾನವಿದೆ ಎಂದು ನಾವು ಹೇಳುತ್ತೇವೆ. ನಾವು ನಮ್ಮ ಬಗ್ಗೆ ನಮ್ಮದೇ ಆದ ಅಭಿಪ್ರಾಯಗಳನ್ನು ಹೊಂದಿರ್ತೇವೆ ಇಲ್ವೇ? ನಾನು ಚೆಂದ ಆಗಿದ್ದೀನಿ ಎಂಬುದರಿಂದ ಹಿಡಿದು ನಾನು ಎಷ್ಟು ಬುದ್ಧಿವಂತಲಾಗಿದ್ದೇನೆ, ನಾನು ಯಾವ ಕೌಶಲ್ಯಗಳಲ್ಲಿ ತೊಡಗಿಸಿಕೊಂಡಿದ್ದೇನೆ, ನಮ್ಮ ಕುಟುಂಬ, ನಮ್ಮ ಸಮಾಜದಲ್ಲಿ ನಮ್ಮ ಸ್ಥಾನ ಎಲ್ಲಿ ಅನ್ನುವುದರ ತನಕ. ಆದರೆ ಈ ಎಲ್ಲ ಅಭಿಪ್ರಾಯಗಳು ನಿಜವಾಗ್ಲೂ ಸರಿಯಾಗಿದೆಯಾ? ನಾವು ಬಹಳ ಕಡಿಮೆ ಅಥವಾ ಹೆಚ್ಚು ಮಾಡ್ತೇವೆ. ಆದರೆ ಸತ್ಯ ಏನು? ನಾವು ನಮ್ಮನ್ನು ನಿಜವಾದ ದೃಷ್ಟಿಕೋನದಿಂದ ನೋಡಬೇಕೆ? ನಿಮ್ಮ ಬಗ್ಗೆ ನೀವು ವಾಸ್ತವಿಕವಾಗಿದ್ದಾಗ ಮತ್ತು ನಿಮ್ಮ ವ್ಯಕ್ತಿತ್ವದ ಸಾಮರ್ಥ್ಯ ಮತ್ತು ದೌರ್ಬಲ್ಯಗಳನ್ನು ನೀವು ತಿಳಿದವರಾದಾಗ ನೀವು ಎಷ್ಟು ಅಮೂಲ್ಯವಾದವರೆಂದು ನಿಮ್ಮನ್ನು ಗುರುತಿಸಲು ಸಾಧ್ಯವಾಗುತ್ತೆ. ಮತ್ತು ಇತರರಿಗೆ ನಿಮ್ಮಿಂದ ಏನಾದರೂ ಕೊಡಲಿಕ್ಕೆ ಇದೆ. ಆದರೆ ನೀವು ಕೀಳರಿಮೆ ಅಥವಾ ಅಸಮರ್ಪಕವೆಂದು ಭಾವಿಸಿದಾಗ ಅದು ನಿಮ್ಮ ಗುರಿಗಳು, ಭರವಸೆಗಳು ಮತ್ತು ಕನಸುಗಳನ್ನು ಸಾಧಿಸುವ ಹಾದಿ ಎಲ್ಲಿದೆ ಅಲ್ಲವೇ? ಆಗಾಗ್ಗೆ ಕಡಿಮೆ ಸ್ವಾಭಿಮಾನ ಹೊಂದಿರುವ ಮಹಿಳೆ ಅವಳು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದಲ್ಲಿ ಅಪಾಯಗಳನ್ನು ತೆಗೆದುಕೊಳ್ಳುವುದಿಲ್ಲ. ಏನಾದರೂ ಹೇಳಿದ್ರೆ ಅವಳು ಸಂಭಾಷಣೆಗಳಲ್ಲಿ ಸೇರುವುದಿಲ್ಲ. ಜನರು ಅವಳನ್ನು ಹೊಗಳಿದಾಗ ಅವಳು ಅದನ್ನು ನಂಬುವುದಿಲ್ಲ. ಆದರೆ ಕಡಿಮೆ ಸ್ವಾಭಿಮಾನ ಹೊಂದಿರುವ ಇನ್ನೊಬ್ಬ ಮಹಿಳೆ ಪ್ರಭಾವ ಬೀರಲು ತುಂಬ ಶ್ರಮಿಸಬಹುದು ಮತ್ತು ಇತರರನ್ನು
ತಾನು ಉತ್ತಮವಾಗಿ ಕಾಣುವಂತೆ ಅವಳು ಟೀಕಿಸುತ್ತಾಳೆ. ನೀವು ಹಾಗೇ ಇದ್ದೀರಾ? ಅಥವಾ ಅಂತಹ ಯಾರಾದರೂ ನಿಮಗೆ ತಿಳಿದಿದೆಯಾ? ಎರಡೂ ರೀತಿಯ ಮಹಿಳೆಯರು ತಮ್ಮ ಮೇಲೆ ಹೆಚ್ಚು ಗಮನ ಹರಿಸಿದ್ದಾರೆ ಮತ್ತು ಇತರರನ್ನು ತಲುಪಲು ಸಾಕಷ್ಟು ಆಸಕ್ತಿ ಹೊಂದಿಲ್ಲ. ನಮ್ಮ ಬಗ್ಗೆ ಇರುವ ಕೀಳರಿಮೆಯ ಭಾವಗಳನ್ನು ನಾವು ಹೇಗೆ ಗುರುತಿಸುತ್ತೇವೆ? ಕೆಲವು ಪ್ರಶ್ನೆಗಳು. ನಾವು ಅವುಗಳ ಬಗ್ಗೆ ಯೋಚಿಸಬಹುದು. ಒಬ್ಬರು ನಿಮ್ಮನ್ನು ಹೊಸ ಪ್ರಾಜೆಕ್ಟ್ ಮಾಡೋಕೆ ಕೇಳಿದ್ದಾರೆ. ನೀವು ನಾನು ಮಾಡಲಾರೆ ಅಂತ ಹೆದರ್ಬಿಡ್ತೀರಾ? ಹೊಗಳಿಕೆಯನ್ನು ಸ್ವೀಕರಿಸುವುದು ಮತ್ತು ಇತರರ ಬಗ್ಗೆ ಉದಾರವಾಗಿರುವುದು ನಿಮಗೆ ಕಷ್ಟವೇ? ನೀವು ಇತರರನ್ನು ಮೆಚ್ಚಿಸಬೇಕು ಅಥವಾ ಅವರು ನಿಮ್ಮ ಬಗ್ಗೆ ಚೆನ್ನಾಗಿ ಯೋಚಿಸಬೇಕೆಂದು ನೀವು ಭಾವಿಸುತ್ತೀರಾ? ಇತರರು ನಿಮ್ಮ ಬಗ್ಗೆ ಏನು ಯೋಚಿಸುತ್ತಾರೆ ಎಂಬುದರ ಬಗ್ಗೆ ನೀವು ತುಂಬ ಕಾಳಜಿ ವಹಿಸಿದ್ದೀರಾ? ಸೋಲುಗೊಳ್ಳೋ ಭಯದಿಂದ ಹೊಸ ಪ್ರಯತ್ನಗಳನ್ನು ಮಾಡೋಕೆ ಹೆದರ್ತೀರಾ? ಜನರು ನಿಮ್ಮ ಬಗ್ಗೆ ಏನನ್ನು ಯೋಚಿಸ್ತಾರೆ ಎಂದು ಅತಿಯಾಗಿ ಯೋಚಿಸ್ತೀರಾ? ನೀವು ಅತಿಯಾದ ಸಂವೇದನಾಶೀಲರಾಗಿದ್ದೀರಾ ಮತ್ತು ಸುಲಭವಾಗಿ ಗಾಯಗೊಳ್ತೀರಾ? ಜನರು ನಿಮ್ಮ ಬಗ್ಗೆ ನಕಾರಾತ್ಮಕ ಅಥವಾ ಕೆಟ್ಟ ವಿಷಯಗಳನ್ನು ಯೋಚಿಸುತ್ತಿದ್ದಾರೆಂದು ನೀವು ಎಂದಾದರೂ ಭಾವಿಸುತ್ತೀರಾ? ನೀವು ಆಗಾಗ್ಗೆ ವಿಮರ್ಶನಾತ್ಮಕ ಮತ್ತು ಅಸಮಾಧಾನ ಹೊಂದಿದ್ದೀರಾ? ನೀವು ಸದಾ ಇತರರ ಬಗ್ಗೆ ತೀರ್ಮಾನಿಸುತ್ತಾ ಅಸಮಾಧಾನದಿಂದಿರುತ್ತೀರಾ? ಹೀಗೆ ಹೌದು ಎಂದು ಹೆಚ್ಚಿನ ಉತ್ತರ ಕೊಟ್ಟಿದ್ದರೆ ನಿಮ್ಮ ಭಾವನೆಗಳ ಹಿಂದೆ ಏನಿದೆ ಎಂದು ತಿಳ್ಕೊಳ್ಳಿ. ಅನೇಕ ಮಹಿಳೆಯರು ಕಡಿಮೆ ಸ್ವಾಭಿಮಾನ ಅನುಭವಿಸುತ್ತಾರೆ, ಏಕೆಂದರೆ ಅವರ ಬಾಲ್ಯದಲ್ಲಿ ಪ್ರೀತಿ ಮತ್ತು ಸ್ವೀಕಾರವನ್ನು ಅನುಭವಿಸಿಲ್ಲ. ದುಃಖದ ಸಂಗತಿ ಏನೆಂದರೆ ಸ್ನೇಹಿತರೆ, ನಮ್ಮಲ್ಲಿ ಅನೇಕರು ತಮ್ಮ ಪೋಷಕರು ನಿನ್ನನ್ನು ಪ್ರೀತಿಸುತ್ತೇವೆ ಅಥವಾ ನೀನು ನಮ್ಮ ಹೆಮ್ಮೆ ಎಂದು ಎಂದೂ ಹೇಳಿಲ್ಲ ಎಂದು ಒಪ್ಕೊಳ್ತಾರೆ. ಇದರಿಂದ ನಾವು ತಿರಸ್ಕೃತರೆಂದು ಮತ್ತು ದುಃಖಿತರೆಂದು ಭಾವಿಸುತ್ತೇವೆ. ಇದು ನಮ್ಮ ಬಗ್ಗೆ ನಾವು ಹೇಗೆ ಭಾವಿಸುತ್ತೇವೆ ಎಂಬುದರ ಮೇಲೆ ಗಂಭೀರ ಪರಿಣಾಮ ಬೀರುತ್ತೆ. ಈ ಬಾಧೆ ಅನುಭವಿಸುವ ಮಹಿಳೆಯರು ಇತರರನ್ನ ವಾಸ್ತವಕ್ಕಿಂತ ಹೆಚ್ಚು ಆಕರ್ಷಿತರನ್ನಾಗಿ ಮತ್ತು ಸಮರ್ಥರನ್ನಾಗಿ ಭಾವಿಸುವುದು ಸಾಮಾನ್ಯವಾಗಿದೆ. ಬಾಲ್ಯದಲ್ಲೇ ಲೈಂಗಿಕ ಶೋಷಣೆ ಅಥವಾ ಕ್ರೂರತೆಯನ್ನು ಅನುಭವಿಸಿದಂಥ ಮಹಿಳೆಯರು ತಮ್ಮನ್ನು ಕಲುಷಿತರೆಂದು, ಹೀನವೆಂದು, ನಿರರ್ಥಕರೆಂದು ಭಾವಿಸುವುದು ಸಾಮಾನ್ಯವಾಗಿದೆ. ಅವರು ಭಾವನಾತ್ಮಕ ಗಾಯಗಳೊಂದಿಗೆ ಮಹಿಳೆಯರಾಗಿ ಬೆಳೆಯುತ್ತಾರೆ. ಅವರು ತಮ್ಮ ಆತ್ಮವಿಶ್ವಾಸವನ್ನು ಪುನಃ ಕಟ್ಟಿಕೊಳ್ಳಲು ಪ್ರೀತಿ, ತಾಳ್ಮೆ ಮತ್ತು ಸಹನೆಯ ಅಗತ್ಯವಿದೆ. ಅನೇಕ ಸಂಸ್ಕೃತಿಗಳು ಗಂಡು ಮಕ್ಕಳನ್ನು ಹೆಣ್ಣು ಮಕ್ಕಳಿಗಿಂತ ಹೆಚ್ಚು ಮೌಲ್ಯ ನೀಡುತ್ತವೆ ಎಂಬುದನ್ನು ನಾನು ತಿಳಿದಿದ್ದೇನೆ. ಹೆಣ್ಣು ಮಗುವಿಗೆ ಗಂಡು ಮಗುವಿನಷ್ಟು ಪ್ರೀತಿಯೂ ಕಾಳಜಿಯೂ ಅಥವಾ ಆಹಾರವೂ ಸಿಗದೇ ಇರಬಹುದು. ಇದು ಭಯಾನಕ ಸಂಗತಿ. ಆದರೆ ಕೆಲವು ಮಹಿಳೆಯರು ಗರ್ಭಿಣಿಯಾದಾಗ ಲಿಂಗ ಪರೀಕ್ಷೆ ಮಾಡಿಸಲು ಬಲವಂತ ಮಾಡಲಾಗುತ್ತದೆ ಮತ್ತು ಹೆಣ್ಣು ಮಗು ಅಂದರೆ ಗರ್ಭಪಾತ ಮಾಡಿಸಿಕೊಳ್ಳುತ್ತಾರೆ. ಕೆಲವೊಮ್ಮೆ ಗಂಡು ಮಕ್ಕಳಿಗೆ ಶಿಕ್ಷಣ ದೊರೆಯುತ್ತದೆ, ಆದರೆ ಹೆಣ್ಣು ಮಕ್ಕಳು ಆ ಅವಕಾಶವನ್ನು ಪಡೆಯುವುದಿಲ್ಲ. ಕೆಲವೆಡೆ ಮಹಿಳೆಯರಿಗೆ ಗಂಡಸರಷ್ಟು ಗೌರವವೂ ಅವಕಾಶವೂ ದೊರೆಯುವುದಿಲ್ಲ. ಅಂತಹ ಸಂಸ್ಕೃತಿಯಲ್ಲಿ ಮಹಿಳೆ ಎಂದು ಗರ್ವ ಪಡುವುದು ಕಷ್ಟ. ನೀವು ನಿಮ್ಮ ಬಾಲ್ಯದಲ್ಲಿ ಬೆಳೆದಾಗ ಮಹಿಳೆಯಾಗಿರುವ ಬಗ್ಗೆ ಯಾವ ಸಂದೇಶಗಳನ್ನು ಪಡೆದಿದ್ದೀರಿ? ಈಗ ಆ ಸಂದೇಶಗಳನ್ನು ಪ್ರಶ್ನಿಸಬಹುದಾ ಅಥವಾ ನೀವು ಇನ್ನೂ ಅವನ್ನು ನಂಬುತ್ತೀರಾ? ನಮ್ಮ ಆತ್ಮವಿಶ್ವಾಸದ ಮೇಲೆ ಹಲವು ಕಾರಣಗಳು ಪರಿಣಾಮ ಬೀರುತ್ತೆ. ನೀವು ಬಾಲ್ಯದಲ್ಲಿ ಅವಕಾಶ ವಂಚಿತರಾಗಿದ್ದೀರಿ, ಶಾಲೆಯಲ್ಲಿ ಬೈಯಲ್ಪಟ್ಟಿದ್ದೀರಿ ಅಥವಾ ದೌರ್ಜನ್ಯಕ್ಕೆ ಒಳಗಾಗಿದ್ದೀರಿ, ಅಥವಾ ತಾಯಿ, ತಂದೆ, ಶಿಕ್ಷಕರು, ಗಂಡ, ಉದ್ಯೋಗದಲ್ಲಿ, ಸಂಬಂಧಿಕರಲ್ಲಿ, ಸ್ನೇಹಿತರು ನಿಮ್ಮನ್ನು ನಿಯಂತ್ರಿಸಿ ನಡೆದುಕೊಂಡಿರಬಹುದು. ಬಹುಶಃ ನಿಮಗೆ ತಿರಸ್ಕಾರ, ನೋವು, ಭಯದ ಅನುಭವವಾಗಿರಬಹುದು. ನನ್ನ ಸ್ನೇಹಿತರೆ, ನೀವು ಈ ಮಾತುಗಳನ್ನು ಕೇಳುವಾಗ ನಿಮಗೆ ಹೇಳಿದಂತಾಯಿತು ಅನ್ನಿಸ್ತಾ? ಅಥವಾ ನೀವು ಯಾರಿಗಾದರೂ ಆತ್ಮವಿಶ್ವಾಸ ಕೊರತೆಯುಳ್ಳಂಥ ವ್ಯಕ್ತಿಯನ್ನು ಗುರುತಿಸಿದ್ದೀರಾ? ಆದರೂ ಈಗಲೂ ತಡ ಆಗಿಲ್ಲ. ನಿಮ್ಮ ಬಗ್ಗೆ ನೀವು ಚೆನ್ನಾಗಿ ಯೋಚಿಸಬಹುದು. ಕಳೆದ ಘಟನೆಗಳನ್ನು ಮನಸ್ಸಿನಲ್ಲಿ ಇಟ್ಕೊಳ್ಬೇಕಾಗಿಲ್ಲ. ಇನ್ನು ಮುಂದೆ ಇತರರ ಮಾತುಗಳನ್ನೇ ನಂಬಬೇಕಿಲ್ಲ. ಒಳ್ಳೆಯ ಆತ್ಮವಿಶ್ವಾಸ ಎಲ್ಲಿಂದ ಬರ್ತದೆ? ಮೊದಲನೇದಾಗಿ ಯಾರಾದರೂ ನಿಮ್ಮನ್ನು ಪ್ರೀತಿಸುತ್ತಾರೆ ಎಂಬುದನ್ನು ತಿಳಿದರೆ, ನಿಮ್ಮ ಜೀವನದಲ್ಲಿ ಯಾರು ನಿಮ್ಮನ್ನು ಪ್ರೀತಿಸುತ್ತಿಲ್ಲವೋ ಎನಿಸಿದರೆ,
ದೇವರು ನಿಮ್ಮನ್ನು ಪ್ರೀತಿಸ್ತಾನೆ. ದೇವರು ನಿಮ್ಮನ್ನು ವಿಶೇಷವಾಗಿ ನಿರ್ಮಿಸಿದ್ದಾರೆ. ಆದ್ದರಿಂದ ನನ್ನನ್ನು ಯಾರು ಪ್ರೀತಿಸುತ್ತಿಲ್ಲ ಎಂದು ಎಂದಿಗೂ ಹೇಳಬೇಡಿ. ನಿಮ್ಮ ಕುಟುಂಬ, ಸ್ನೇಹಿತರು ಮತ್ತು ನಿಮ್ಮ ಸಾಕು ಪ್ರಾಣಿಗಳು ಇವರು ನಿಮ್ಮಲ್ಲಿ ಏನೋ ಒಂದು ಒಳ್ಳೆಯದನ್ನು ನೋಡಿದ್ದಾರೆ. ಹಾಗಾದರೆ ನೀವು ಅದನ್ನು ಗಮನಿಸಬೇಕು. ಎರಡನೆಯದಾಗಿ, ಆತ್ಮವಿಶ್ವಾಸ. ಯಾರಾದರೂ ನಿಮಗೆ ಹೊಗಳಿದ್ರೆ ಅದನ್ನು ಹಗುರವಾಗಿ ತೆಗೆದುಕೊಳ್ಬೇಡಿ. ಅದರ ಬದಲು ಅದನ್ನು ಸ್ವೀಕರಿಸಿ. ನೀವು ಚೆನ್ನಾಗಿ ಕಾಣ್ತಿದ್ದೀರಿ, ಚೆನ್ನಾಗಿ ಕೆಲಸ ಮಾಡ್ತಿದ್ದೀರಿ, ಯಾರಿಗಾದರೂ ಸಹಾಯ ಮಾಡಿದ್ದೀರಿ, ಅವು ನಿಮ್ಮ ಆತ್ಮವಿಶ್ವಾಸಕ್ಕೆ ಪೋಷಣೆಯಾಗ್ತವೆ. ಸ್ವಾಭಿಮಾನವು ಇತರ ಜನರು ನಮಗೆ ಹೇಳುವ ವಿಷಯಗಳಿಂದ ಬರ್ತದೆ. ನೀವು ಅಭಿನಂದನೆಗಳನ್ನು ದೂರವಿಡುತ್ತೀರಿ. ಅದನ್ನು ಹಗುರವಾಗಿ ತೆಗೆದುಕೊಳ್ಬೇಡಿ. ಅದರ ಬದಲು ಅದನ್ನು ಸ್ವೀಕರಿಸಿ. ನೀವು ಚೆನ್ನಾಗಿ ಕಾಣ್ತಿದ್ದೀರಿ, ಚೆನ್ನಾಗಿ ಕೆಲಸ ಮಾಡ್ತಿದ್ದೀರಿ, ಯಾರಿಗಾದರೂ ಸಹಾಯ ಮಾಡಿದ್ದೀರಿ, ಅವು ನಿಮ್ಮ ಆತ್ಮವಿಶ್ವಾಸಕ್ಕೆ ಪೋಷಣೆಯಾಗ್ತವೆ. ಮೂರನೆಯದಾಗಿ, ನಿಮ್ಮೊಳಗಿನ ಒಳ್ಳೆಯ ಗುಣಗಳನ್ನು ಪರಿಗಣಿಸಿ. ಕನ್ನಡಿಯಲ್ಲಿ ನೋಡಿ. ನಿಮ್ಮಲ್ಲಿ ನಿಮಗೆ ಇಷ್ಟವಾದ ಒಂದು ಗುಣವನ್ನು ಗುರುತಿಸಿ. ನೀವು ನಿಮ್ಮನ್ನು ಗೌರವಿಸಿದರೆ ಇತರರೂ ಕೂಡ ನಿಮ್ಮನ್ನು ಗೌರವಿಸ್ತಾರೆ. ನಿಮ್ಮ ಸಾಧನೆಗಳನ್ನು ಮೆಚ್ಚಿಕೊಳ್ಳಿ. ನಾನು ಮಾಡಲಾಗದು ಎಂದು ಹೇಳುವುದನ್ನು ಬಿಟ್ಟು ನಾನು ಪ್ರಯತ್ನಿಸುತ್ತೇನೆ ಎಂದು ಹೇಳಿ. ಇದು ಆತ್ಮವಿಶ್ವಾಸ ಹೆಚ್ಚಿಸುತ್ತದೆ. ಪ್ರತಿದಿನವೂ ನಿಮಗಾಗಿ ಮತ್ತು ಇನ್ನೊಬ್ಬರಿಗಾಗಿ ಏನಾದರೂ ಒಳ್ಳೆಯದನ್ನು ಮಾಡಿ ಮತ್ತು ಆ ಬಗ್ಗೆ ನೀವೇ ಸಂತೋಷವಾಗಿರಿ. ನಮ್ಮ ಸಾಧನೆಗಳನ್ನು ಮೆಚ್ಚಿಕೊಳ್ಬೇಕು ಮತ್ತು ನಮ್ಮ ಸಕಾರಾತ್ಮಕ ಗುಣಗಳನ್ನು ಗುರುತಿಸಬೇಕು. ನಾವು ನಮ್ಮ ಆತ್ಮವಿಶ್ವಾಸವನ್ನು ಬಲಪಡಿಸಬೇಕಾದರೆ ನಾವು ನಮ್ಮ ನಂಬಿಕೆಗಳಿಗೆ ಮತ್ತು ಮೌಲ್ಯಗಳಿಗೆ ಅನುಗುಣವಾಗಿ ಬದುಕಬೇಕು. ಸುಳ್ಳು ಹೇಳೋದು, ಸೋಮಾರ್ತನ, ಅಪ್ರಾಮಾಣಿಕತೆ, ನೈತಿಕತೆಯನ್ನು ಕಳೆದುಕೊಳ್ಳೋದು ಇವೆಲ್ಲವೂ ನಮ್ಮ ಬಗ್ಗೆ ನಮಗೆ ಕೆಟ್ಟ ಭಾವನೆ ನೀಡುತ್ತೆ. ಆದ್ದರಿಂದ ಒಳ್ಳೆಯದನ್ನು ಮಾಡಿರಿ ಮತ್ತು ನಿಮ್ಮನ್ನು ನೀವು ಗೌರವಿಸಿಕೊಳ್ಳಿ. ಮತ್ತು ನಾವು ನಿಮ್ಮನ್ನು ಗೌರವಿಸ್ತೇವೆ. ನೀವು ನಮಗೆ ಮತ್ತು ದೇವರಿಗೆ ಮುಖ್ಯರಾಗಿದ್ದೀರಿ. ನಿನ್ನನ್ನೇ ಪ್ರೀತಿಸುವೆ, ಪ್ರೀತಿಸುವೆ ನಾ యేసయ్య, ಎಂದೆಂದು ಪ್ರೀತಿಸುವೆ. ನಿನಗಾಗಿಯೇ ನಾ ಬಾಳುವೆ, ನಿನ್ನ ಉಸಿರು ನನ್ನಲ್ಲಿದೆ, ನನ್ನದೆಲ್ಲ ನಿನ್ನದೇ. ಈ ಜೀವ ನಿನಗಾಗಿಯೇ, ನನ್ನದೆಲ್ಲ ನಿನ್ನದೇ. ಈ ಜೀವ ನಿನಗಾಗಿಯೇ. ಪ್ರೀತಿಸುವೆ ನಾ యేసయ్య, ನಿನ್ನನ್ನೇ ಪ್ರೀತಿಸುವೆ, ಪ್ರೀತಿಸುವೆ ನಾ యేసయ్య, ಎಂದೆಂದು ಪ್ರೀತಿಸುವೆ. ನಿನ್ನ ಹಾಗೆ ಯಾರೂ ಇಲ್ಲ, ನೀನೇ ನನಗೆ ಅತಿ ಪ್ರಿಯ. ನನ್ನ ಬಾಳಿನ ಕೋಟೆಯು ನೀ, ನನ್ನ ಜೀವದ ಜ್ಯೋತಿಯು ನೀ. ನಿನ್ನ ಹಾಗೆ ಯಾರೂ ಇಲ್ಲ, ನೀನೇ ನನಗೆ ಅತಿ ಪ್ರಿಯ. ನನ್ನ ಬಾಳಿನ ಕೋಟೆಯು ನೀ, ನನ್ನ ಜೀವದ ಜ್ಯೋತಿಯು ನೀ. ನಿನ್ನ ತೋಳಲ್ಲಿ ಆಡೋ ಆಸೆ. ಸ್ವಾಗತ ನನ್ನ ಸ್ನೇಹಿತರೆ. ನಾವು ಸಮಾಜದಲ್ಲಿ ಮಹಿಳೆಯರನ್ನು ಹೇಗೆ ನೋಡ್ತೇವೆ ಎಂಬುದರ ಬಗ್ಗೆ ಮಾತಾಡ್ತಿದ್ದೇವೆ. ಆದರೆ ಯೇಸು ಕ್ರಿಸ್ತನು ಮಹಿಳೆಯರನ್ನು ಹೇಗೆ ನೋಡ್ತಿದ್ರು? ಆ ಕಾಲದಲ್ಲಿ ಮಹಿಳೆಯರು ಕಡಿಮೆ ಸ್ಥಾನದಲ್ಲಿದ್ದರು. ಆದರೆ ಯೇಸು ಅವರನ್ನು ಗೌರವಿಸಿದ್ರು. ಅವರ ಸೇವೆಯಲ್ಲಿ ಮಹಿಳೆಯರಿದ್ರು. ಮತ್ತು ಮೊದಲು ಪುನರುತ್ಥಾನವನ್ನು ನೋಡಿದವಳು ಮಗ್ದಲದ ಮರಿಯಳು. ಸತ್ಯವೇದದಲ್ಲಿರುವ ಲೂಕನು ಬರೆದ ಸುವಾರ್ತೆಯನ್ನು ಓದಿದ್ದೇನೆ. ಯೇಸು 24 ಬಾರಿ ಮಹಿಳೆಯರನ್ನು ಗೌರವವಾಗಿ ಉಲ್ಲೇಖಿಸಿದ್ದಾರೆ. ಅವರು ಮಹಿಳೆಯರನ್ನು ಭೇಟಿಯಾದಾಗೆಲ್ಲ ಗೌರವದಿಂದ ಸ್ವೀಕರಿಸ್ತಿದ್ರು, ಸೂಕ್ಷ್ಮವಾಗಿ ವರ್ತಿಸ್ತಿದ್ರು. ಯೇಸು
ಮಹಿಳೆಯರನ್ನು ಗೌರವಿಸಿದರು. ಅವರು ಮಹಿಳೆಯರ ಸೇವೆಯನ್ನು ಸ್ವೀಕರಿಸಿದರು. ಯೇಸು ಜನಸಂದಣಿಯಿಂದ ದೂರವಿರಲು ಮರಿಯಾ ಮತ್ತು ಮಾರ್ತಾಳ ಮನೆಯ ಅತಿಥಿಯಾಗಿದ್ದರು. ಲೂಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 38-42 ವಚನಗಳಲ್ಲಿ ನೋಡ್ತೇವೆ. ಯೇಸು ತನ್ನ ಶಿಷ್ಯರೊಂದಿಗೆ ಪ್ರಯಾಣಿಸುವಾಗ ಈ ಮಹಿಳೆಯರೇ ಅವರ ಉಪಚಾರ ನೋಡ್ಕೊಳ್ತಿದ್ರು. ಏಸು ಕರುಣಾಮಯಿ. ಒಮ್ಮೆ ಏಸುವಿನ ಕಾಲನ್ನು ಒಂದು ಮಹಿಳೆ ಕಣ್ಣೀರಿನಲ್ಲಿ ತೊಳೆದು ಸುಗಂಧ ತೈಲ ಸುರಿದು ತನ್ನ ಕೂದಲಿನಿಂದ ಒರೆಸಿದಳು. ಏಸು ಇದನ್ನು ತಿರಸ್ಕಾರ ಮಾಡಲಿಲ್ಲ. ಅವಳ ಪಶ್ಚಾತ್ತಾಪದ ಕ್ರಿಯೆ ಅದನ್ನು ಮಾಡಲು ಏಸು ಅವಳನ್ನು ಅನುಮತಿಸಿದ್ರು. ಆತನು ಅಸಹ್ಯ ಪಡಲಿಲ್ಲ ಅಥವಾ ಮುಜುಗರಕ್ಕೊಳಗಾಗಲಿಲ್ಲ. ಆತನು ಅವಳನ್ನು ಸ್ವಾಗತಿಸಿದರು. ಯೇಸು ಕೇವಲ ಸ್ವೀಕರಿಸುವವನೇ ಅಲ್ಲ, ಅವರು ಮಹಿಳೆಯರ ತೊಂದರೆಗಳನ್ನು ಪರಿಹರಿಸಿದರು. ಅವರ ಹಿತಾಸಕ್ತಿಯನ್ನು ಅರ್ಥ ಮಾಡಿಕೊಂಡ್ರು. ಒಂದು ದಿವಸ ಯೇಸು ತನ್ನ ಶಿಷ್ಯನಾದಂಥ ಪೇತ್ರನನ್ನು ಅವರ ಮನೆಯಲ್ಲಿ ಭೇಟಿ ಮಾಡ್ತಾರೆ. ಪೇತ್ರನ ಅತ್ತೆ ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಅಂದಿನ ಕಾಲದಲ್ಲಿ ಮನೆಯ ಮಹಿಳೆ ಅನಾರೋಗ್ಯದಿಂದ ಬಳಲ್ತಾ ಇದ್ರೂ ಸಹ ಅತಿಥಿಗಳನ್ನು ನೋಡಿಕೊಳ್ಳು ಅವಳು ಎದ್ದೇಳಬೇಕಾಗಿತ್ತು. ಆದರೆ ಯೇಸು ಸಹಜವಾಗಿ ಸಾಮಾನ್ಯ ಅತಿಥಿಯಾಗಿರಲಿಲ್ಲ. ಅವರು ರಬ್ಬಿಯಾಗಿದ್ದರು, ಬೋಧಕರಾಗಿದ್ದರು. ಮನೆಯೊಳಗೆ ಕಾಲಿಡಲು, ಕುಳಿತುಕೊಳ್ಳಲು ಮತ್ತು ನನ್ನ ಆಹಾರ ಎಲ್ಲಿದೆ ಎಂದು ಅವರು ಕೇಳಲಿಲ್ಲ. ಬದಲಿಗೆ ಅವರು ಮೊದಲು ಪೇತ್ರನ ಅತ್ತೆಯ ಬಳಿಗೆ ಹೋಗಿ ಆಕೆಯನ್ನು ಕೈ ಹಿಡಿದು ಗುಣಪಡಿಸಿದರು ಮತ್ತು ಆತನು ಆಕೆಗೆ ಸೇವೆ ಸಲ್ಲಿಸಿ ನಂತರ ಅವಳ ಸೇವೆಯನ್ನು ಸ್ವೀಕರಿಸಿದರು. ಇದನ್ನು ಮಾರ್ಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 29ರಲ್ಲಿ ಓದ್ತೇವೆ. ನಾವು ಯೇಸುವಿನ ಬಳಿಗೆ ಬಂದು ನಮ್ಮ ಪ್ರಾರ್ಥನೆಯಲ್ಲಿ ಪಾಪ ಕ್ಷಮಾಪಣೆ ಕೇಳಬೇಕು. ಆಗಲೇ ನಾವು ದೇವರ ಸೇವೆಗೆ ಸಿದ್ಧರಾಗಬಹುದು. ದೇವರ ವಾಕ್ಯದಿಂದ ಮತ್ತೊಂದು ಸುಂದರವಾದ ಕಥೆಯನ್ನು ನಾನು ನಿಮಗೆ ಹೇಳುತ್ತೇನೆ. ಲೂಕನು ಬರೆದ ಸುವಾರ್ತೆ 13ನೇ ಅಧ್ಯಾಯ 10-13 ವಚನಗಳು. ಒಂದಾನೊಂದು ಸಬ್ಬತ್ ದಿನದಲ್ಲಿ ಆತನು ಒಂದು ಸಭಾಮಂದಿರದೊಳಗೆ ಉಪದೇಶ ಮಾಡುತ್ತಾ ಇದ್ದನು. ಅಲ್ಲಿ 18 ವರ್ಷಗಳಿಂದ ದೆವ್ವ ಬಡಿದು ಮೈಯಲ್ಲಿ ರೋಗವುಳ್ಳ ಒಬ್ಬ ಸ್ತ್ರೀಯೂ ಇದ್ದಳು. ಆಕೆಯು ನಡು ಬೊಗ್ಗಿ ಹೋಗಿ ಸ್ವಲ್ಪವಾದರೂ ಮೈಯನ್ನು ಮೇಲಕ್ಕೆ ಎತ್ತಲಾರದೇ ಇದ್ದಳು. ಯೇಸು ಆಕೆಯನ್ನು ನೋಡಿ ಹತ್ತಿರಕ್ಕೆ ಕರೆದು ಆಕೆಗೆ, ಅಮ್ಮ, ನಿನಗೆ ರೋಗ ಬಿಡುಗಡೆಯಾಯಿತು ಎಂದು ಹೇಳಿ ಆಕೆಯ ಮೇಲೆ ತನ್ನ ಕೈಗಳನ್ನಿಟ್ಟನು. ಇಟ್ಟ ಕೂಡಲೇ ಆಕೆ ನೆಟ್ಟಗಾದಳು, ದೇವರನ್ನು ಕೊಂಡಾಡಿದಳು. ಆದರೆ ಆ ಸಭಾಮಂದಿರದ ಅಧಿಕಾರಿಯು ನಡೆದಂಥ ಸಂಗತಿಯನ್ನು ನೋಡಿ, ಸಬ್ಬತ್ ದಿನದಲ್ಲಿ ಯೇಸು ಸ್ವಸ್ಥ ಮಾಡಿದ್ದಾನಲ್ಲ ಎಂದು ರೋಷಗೊಂಡು, ಜನರಿಗೆ ಕೆಲಸ ಮಾಡುವುದಕ್ಕೆ 6 ದಿವಸಗಳು ಅವೆಯಷ್ಟೇ, ಆ ದಿವಸಗಳಲ್ಲಿ ಬಂದು ವಾಸಿ ಮಾಡಿಕೊಳ್ಳಿರಿ, ಸಬ್ಬತ್ ದಿನದಲ್ಲಿ ಮಾತ್ರ ಬೇಡ ಎಂದು ಹೇಳಿದನು. ಆ ಮಾತನ್ನು ಕೇಳಿ ಸ್ವಾಮಿಯು ಅವನಿಗೆ, ಕಪಟಿಗಳು ನೀವು, ನಿಮ್ಮಲ್ಲಿ ಪ್ರತಿಯೊಬ್ಬನೂ ಸಬ್ಬತ್ ದಿನದಲ್ಲಿ ತನ್ನ ಎತ್ತನ್ನಾಗಲಿ ಕತ್ತೆಯನ್ನಾಗಲಿ ಗೋದಲಿಯಿಂದ ಬಿಚ್ಚಿ ನೀರು ಕುಡಿಸುವುದಕ್ಕಾಗಿ ಹಿಡ್ಕೊಂಡು ಹೋಗುತ್ತಾನಲ್ಲವೇ? ಹಾಗಾದರೆ 18 ವರ್ಷಗಳ ತನಕ ಸೈತಾನನನ್ನು ಕಟ್ಟಿ ಹಾಕಿದ್ದವಳು, ಅಬ್ರಹಾಮನ ವಂಶದವಳು ಆಗಿರುವ ಈಕೆಯನ್ನು ಸಬ್ಬತ್ ದಿನದಲ್ಲಿ ಈ ಕಟ್ಟಿನೊಳಗಿಂದ ಬಿಡಿಸಬಾರದೋ ಎಂದು ಉತ್ತರ ಕೊಟ್ಟನು. ಈ ಮಾತುಗಳನ್ನು ಆತನು ಹೇಳುತ್ತಿರಲಾಗಿ ಆತನ ವಿರೋಧಿಗಳೆಲ್ಲರೂ ನಾಚಿಕೊಂಡು ಗುಂಪು ಕೂಡಿದ್ದ ಜನರೆಲ್ಲ ಆತನಿಂದಾಗುತ್ತಿದ್ದ ಎಲ್ಲ ಮಹತ್ವದ ಕಾರ್ಯಗಳಿಗೆ ಸಂತೋಷಪಟ್ಟರು. ಯೇಸು ಒಬ್ಬ ಮಹಿಳೆಯ ಸಲುವಾಗಿ ತಮ್ಮ ಪ್ರಾಣವನ್ನೇ ಪಣಕ್ಕಿಡಲು ಸಿದ್ಧರಾಗಿದ್ರು. ಕರುಣೆ ಮತ್ತು ಸೂಕ್ಷ್ಮತೆಯಿಂದ ವಿರೋಧಿಗಳ ಮಾತು ಮುಕ್ತಾಯ ಮಾಡಿದ್ರು. ಯೇಸು ಸಂಪ್ರದಾಯಗಳನ್ನು ಮೀರಿ ಮಹಿಳೆಯರನ್ನು ಗೌರವಿಸಿದ್ರು. ನಿಯಮಗಳಿಗಿಂತ ಪ್ರೀತಿ, ಕರುಣೆ ಮಹತ್ವ ಕೊಟ್ಟರು. ತೊಂದರೆಯಲ್ಲಿರುವವರನ್ನು ಎಂದೂ ಮರೆಯಲಿಲ್ಲ. ಅವರ ದೃಷ್ಟಿಯಲ್ಲಿ ಪ್ರತಿ ಮಹಿಳೆಗೂ ಗೌರವಕ್ಕೆ ಪಾತ್ರಳಾಗಿದ್ಲು. ಯೇಸು ನಮ್ಮನ್ನು ಪ್ರೀತಿಸ್ತಾರೆ. ಅವರು ಇಂದೂ ಕೂಡ ನಮ್ಮನ್ನು ಸ್ವೀಕರಿಸ್ತಾರೆ. ನಾವು ಯಾವ ಸ್ಥಿತಿಯಲ್ಲಿದ್ರೂ ಸಹ. ದೇವರು ನಿಮ್ಮನ್ನು ಪ್ರೀತಿಸುತ್ತಾನೆ. ನೀವು ಯೇಸುವನ್ನು ಅನುಸರಿಸಲು ಸಿದ್ಧರೇ? ನಾವು ನಿಮ್ಮನ್ನು ಪ್ರೀತಿಸ್ತೇವೆ. ನಿಮ್ಮಿಂದ ಕೇಳಲು ಆಶಿಸ್ತೇವೆ. ನಮಗೆ ಪತ್ರ ಬರೆಯಿರಿ ಅಥವಾ ಇಮೇಲ್ ಕಳುಹಿಸಿ. ನಮ್ಮ ಪ್ರೋಗ್ರಾಮ್ ಅನ್ನು ಮತ್ತೆ ಕೇಳಲು ಮರೆಯಬೇಡಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಆತ್ಮೀಯರೇ, ವಿಮೆನ್ ಆಫ್ ಹೋಪ್ ಆಧ್ಯಾತ್ಮಿಕ ಕನ್ನಡ ಕಾರ್ಯಕ್ರಮ ಕುರಿತಾದಂಥ
ನಿಮ್ಮ ಅಭಿಪ್ರಾಯಗಳನ್ನು, ಸಲಹೆಗಳನ್ನು ನಮಗೆ ತಿಳಿಸಲು ಮರೆಯದಿರಿ. listenersfeedback@gmail.com ಅಥವಾ ವಾಟ್ಸಪ್, SMS, ಕರೆಗಳನ್ನು ಮಾಡಲು ನಮ್ಮನ್ನು ಸಂಪರ್ಕಿಸಲು ಸಂಖ್ಯೆ 8530479990. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಧನ್ಯವಾದಗಳು. ಕಷ್ಟದ